ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. PC ನೋಟಿಫಿಕೇಶನ್ ಆಗಿದೆ, ಎಲ್ಲರೂ ಕೂಡ ಖುಷಿಯಾಗಿರುವಂಥ ವಿಚಾರ. ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ವಿ, ಅಂತೂ ನೋಟಿಫಿಕೇಶನ್ ಆಯಿತು. ಸೊ ಯಾರ್ಯಾರು ಪ್ರಿಪ್ರೇಷನ್ ಇನ್ನೂ ಶುರು ಮಾಡಿ ಇನ್ನು ಅಪ್ರಾಕ್ಸಿಮೇಟ್ ಇನ್ನೊಂದು 55 ಡೇಸ್ ಸಿಗ್ಬೋದು. ಎಕ್ಸಾಮ್ ಡೇಟ್ ಆಲ್ರೆಡಿ ಅನೌನ್ಸ್ ಆಗಿದೆ, 2 ಆಗಸ್ಟ್ ಅಂತ. ನಮ್ಮ ಇನ್ಸ್ಟಿಟ್ಯೂಷನ್ ವತಿಯಿಂದ ನಿಮ್ಗೆ ಆಲ್ರೆಡಿ ನೋಟಿಫಿಕೇಶನ್ ರಿಲೇಟೆಡ್ ವಿಡಿಯೋಸ್ನ ಮಾಡಿದ್ದಾರೆ ಸರು. ಸೊ ಅದ್ರ ಜೊತೆಗೆ ಅಲ್ಲಿ ನಿಮಗೆ ನಾನ್ HKನ ಡಿಸ್ಕಸ್ ಮಾಡಿದ್ದಾರೆ. ನಾನು ನಿಮಗೆ HKನ ಡಿಸ್ಕಸ್ ಮಾಡ್ತಿದ್ದೀನಿ. ನಿಮ್ಗೆ ಅದರಲ್ಲಿ ಏನು ಡಿಫ್ರೆನ್ಸ್ ಇರೋದಿಲ್ಲ, ಅಂದರೆ ಪೋಸ್ಟ್ಗಳು ಮತ್ತು ಎಕ್ಸಾಮ್ ಟೈಮಿಂಗ್ಸ್ ಬಿಟ್ಟರೆ ನಿಮ್ಗೆ ಏನೇನು ಡಿಫ್ರೆನ್ಸ್ ಇರೋದಿಲ್ಲ. ಮತ್ತು ಇದರಲ್ಲಿ ನಾನು ಫಿಸಿಕಲ್ ಕೂಡ ಡಿಸ್ಕಸ್ ಮಾಡ್ತಿದ್ದೀನಿ, ಅಂದರೆ ನಿಮ್ಮ ಫಿಸಿಕಲ್ ಟೆಸ್ಟ್ ಇರ್ಬೋದು ಮತ್ತು ಎಂಡ್ಯೂರೆನ್ಸ್ ಟೆಸ್ಟ್, ಅದನ್ನು ಕೂಡ ಡಿಸ್ಕಸ್ ಮಾಡ್ತಿದ್ದೀನಿ. ಸೊ ಒಂದು ರೌಂಡ್ ಕಂಪ್ಲೀಟ್ ನೋಟಿಫಿಕೇಶನ್ ಬಗ್ಗೆ ನಾನು ನಿಮಗೆ ಹೇಳ್ತಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಯಾರ್ಯಾರು ಇವಾಗ ನೋಟಿಫಿಕೇಶನ್ ಆಗಿಬಿಟ್ಟಿದೆ, ಏನು ಮಾಡೋದು, ಎಲ್ಲಿಂದ ಶುರು ಮಾಡೋದು, ಇದೆಲ್ಲನೂ ಕೂಡ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಅದಕ್ಕೆ ಅಂತಲೇ ಪೊಲೀಸ್ ಕಾನ್ಸ್ಟೇಬಲ್ ವೆಬಿನಾರ್ನ ನಾವು ಭಾನುವಾರ ಅಂತ, ಅಂದರೆ ನಾಳೆ 7ನೇ ತಾರೀಕು ನಿಮಗೆ ಸಂಜೆ 6 ಗಂಟೆಗೆ ಆನ್ಲೈನಲ್ಲಿ ಇರ್ತಾ ಹೋಗುತ್ತೆ. ಆ ವೆಬಿನಾರ್ ಲಿಂಕು ಈ ಯೂಟ್ಯೂಬ್ ಕೆಳಗಡೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ನೀವು ಆ ವಾಟ್ಸಪ್ಗೆ ಜಾಯ್ನ್ ಆಗಬೇಕು. ಆ ವಾಟ್ಸಪ್ಪಲ್ಲಿ ನಿಮಗೆ ವೆಬಿನಾರ್ ಲಿಂಕ್ನ ನಿಮಗೆ ಅವರು ಪೋಸ್ಟ್ ಮಾಡ್ತಾರೆ, ಓಕೆನಾ. ಸೊ ಟೈಮಿಂಗ್ಸು ಅದೆಲ್ಲ ಹೇಗೆ ಜಾಯ್ನ್ ಆಗೋದು ಅದೆಲ್ಲನೂ ಕೂಡ ಪ್ರತಿಯೊಂದು ನಿಮಗೆ ತಿಳಿಸ್ಕೊಡ್ತಾರೆ. ಯಾರ್ಯಾರಿಗೆ ವೆಬಿನಾರ್ನ ಅಟೆಂಡ್ ಮಾಡಬೇಕು, ದಯವಿಟ್ಟು ಆ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ನಿಮ್ಮ ಪ್ರಿಪ್ರೇಷನ್ 0ಇಂದ ಎಕ್ಸಾಮ್ ಕ್ಲಿಯರ್ ಆಗೋರು ಕೂಡ ಹೇಗೆ ಮಾಡ್ಬೋದು ಅನ್ನೋದನ್ನು ನಿಮಗೆ ವೆಬಿನಾರಲ್ಲಿ ಪಿನ್ ಟು ಪಿನ್ ನಿಮಗೆ ಡಿಸ್ಕಷನ್ ಮಾಡ್ತಾರೆ. ಸೊ ನೋಟಿಫಿಕೇಶನ್ ಬಗ್ಗೆ ನೋಡೋಣ. ಯಾವತ್ತು ರಿಲೀಸ್ ಆಗಿರೋದು ನೋಟಿಫಿಕೇಶನು? 5ನೇ ತಾರೀಕು ಜೂನ್. ಸೊ ಇಲ್ಲಿ ನಾನು ನಿಮಗೆ ಡಿಸ್ಕಸ್ ಮಾಡ್ತಿರೋದು 596 ಹುದ್ದೆಗಳು, ಅಂದರೆ HK ವಿಭಾಗದ್ದು. ಸೊ ನೆಕ್ಸ್ಟ್ ನೋಡೋದಾದರೆ ಪೊಲೀಸ್ ಕಾನ್ಸ್ಟೇಬಲ್, ಇವಾಗ ಏನು ಸಿವಿಲ್ ನೋಟಿಫಿಕೇಶನ್ ಆಗಿದೆ ಅಲ್ಲ, ಸೊ ಅದಕ್ಕೆ ನಮ್ಮ NCG ಸಂಸ್ಥೆ ವತಿಯಿಂದ ಕ್ರ್ಯಾಶ್ ಕೋರ್ಸ್ನ ನಾವು ಮಾಡ್ತಿದ್ದೀವಿ. ಇದು ನಿಮಗೆ ಜೂನ್ 8ನೇ ತಾರೀಕಿಂದ ಶುರು ಆಗ್ತಾ ಹೋಗುತ್ತೆ. ಅದರಲ್ಲಿ ನಿಮಗೆ ಆಫ್ಲೈನ್, ಆನ್ಲೈನ್, ರೆಕಾರ್ಡೆಡ್ 3 ಫಾರ್ಮೇಟ್ ಕೂಡ ಸಿಗುತ್ತೆ. ಆ್ಯಂಡ್ ಟೆಸ್ಟ್ ಸೀರೀಸ್ ಸಿಗ್ತಿದೆ, ಮೆಂಟರ್ಶಿಪ್ ಸಿಗ್ತಿದೆ, ಪ್ರತಿಯೊಂದು ಕೂಡ ಸಿಗ್ತಾ ಹೋಗುತ್ತೆ. ಇದು ಪ್ಯೂರ್ PC ಬ್ಯಾಚ್ ಆಗಿರೋದ್ರಿಂದ PC ಓರಿಯೆಂಟೆಡ್ ಕ್ಲಾಸಸ್. ನೀವು ಎಕ್ಸಾಮ್ ಕ್ಲಿಯರ್ ಮಾಡ್ಲಿಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಕೂಡ ನಾವು ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತೀವಿ. ಸೊ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇನ್ಸ್ಟಿಟ್ಯೂಷನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ನಾನು ಮಾತಾಡ್ತಿರೋ ಸ್ಕ್ರೀನಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ ಇನ್ಸ್ಟಿಟ್ಯೂಷನ್ ನಂಬರು. ಸೊ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಬೇಗ ಅಡ್ಮಿಷನ್ಸ್ನ ತೊಗೊಳ್ಳಿ, ಜಾಸ್ತಿ ಟೈಮ್ ಇಲ್ಲ, ಓಕೆನಾ. ಆ್ಯಂಡ್ ಸೀಟ್ಸ್ ಲಿಮಿಟೆಡ್ ಇದೆ. ನೋಟಿಫಿಕೇಶನ್ ಬಗ್ಗೆ ನೋಡೋದಾದರೆ ಎಷ್ಟು ಪೋಸ್ಟ್ ಇದೆ ಈ HK ವಿಭಾಗದಲ್ಲಿ ಅಂತಂದರೆ 596 ಪೋಸ್ಟ್ಗಳಿದೆ. ಐ ಹೋಪ್ ಇದು ನಿಮ್ಗೆ ಕಾಣಿಸ್ತಿದೆ ಅಂತ ಅಂದ್ಕೊಳ್ತಿದ್ದೀನಿ. HK ವಿಭಾಗದ್ದು ನೇರ ಪುರುಷ ಎಷ್ಟಿದೆ? 398, ಮಹಿಳೆಯರಿಗೆ 133 ಇದೆ. ಸೇವಾ ನಿರತ ಅವರಿಗೂ ಕೂಡ ಅವರು ಇದು ಮಾಡಿದ್ದಾರೆ, ಅವರಿಗೆ 46 ಇದೆ. ಅದರಲ್ಲಿ ಪುರುಷ ಅವರಿಗೆ, ಮಹಿಳೆಯರಿಗೆ 14 ಇದೆ. ತೃತೀಯ ಲಿಂಗ ಅಭ್ಯರ್ಥಿಗಳಿಗೂ ಕೂಡ 5 ಪೋಸ್ಟ್ ಇದೆ. ಒಟ್ಟಾರೆಯಾಗಿ ಎಷ್ಟಾಯಿತು? 596 ಹುದ್ದೆಗಳಿದೆ, ಓಕೆನಾ. ಸೊ ಒಳ್ಳೆ ಪೋಸ್ಟ್ ಇದೆ. ಎಷ್ಟಾಗುತ್ತೆ ನಿಮಗೆ ಟೋಟಲ್ ಆಗಿ? HK ಹಾಗೆ ನಾನ್ HK ಸೇರಿ ಎರಡಕ್ಕೂ ಕೂಡ ಕಾಂಪೀಟ್ ಮಾಡ್ಬೋದಲ್ಲ. HK ನಾನ್ HK ಎರಡಕ್ಕೂ ಕೂಡ ಕಾಂಪೀಟ್ ಮಾಡ್ಬೋದು. ಸೊ ಆ್ಯಸ್ ಯೂಶುವಲ್ ಏನಂತ ಚೇಂಜಸ್ ಏನಿಲ್ಲ, ಎಲ್ಲರೂ ಕೂಡ ಕನ್ಫ್ಯೂಷನ್ ಆಗ್ತಿರುತ್ತೆ. PC-ಗೆ ಜಾಸ್ತಿ ಮಾಡ್ತಾರಂತೆ ಏನು ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತ, ಬಟ್ ಖಂಡಿತ ಇಲ್ಲ. ಸೊ ಅದೇ PUC ಅಥವಾ ತತ್ಸಮಾನ ಡಿಪ್ಲೊಮೊ ಕ್ಯಾಂಡಿಡೇಟ್ಸ್ ಕೂಡ ಅಟೆಂಡ್ ಮಾಡ್ಬೋದು. ಆ್ಯಂಡ್ ನಿಮ್ಮ ಈ PC ನೋಟಿಫಿಕೇಶನ್ ರಿಲೇಟೆಡ್ ಏನಾದ್ರು ಡೌಟ್ಸ್ಗಳಿತ್ತು ಅಂದರೆ ದಯವಿಟ್ಟು ಇನ್ಸ್ಟಿಟ್ಯೂಷನ್ಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಆ ವಾಟ್ಸಪ್ ಗ್ರೂಪ್ ಹೇಳಿದ್ದೆ ಅಲ್ವಾ, ನೀವು ಅದಕ್ಕೆ ಜಾಯ್ನ್ ಆದರೆ ನಿಮ್ಗೆ ಏನಾದ್ರು ಕ್ವೈರೀಸ್ ಇತ್ತು ಅಂದರೂ ಕೂಡ ನೀವು ಅದರಲ್ಲಿ ಪೋಸ್ಟ್ ಮಾಡ್ಬೋದು. ನೆಕ್ಸ್ಟು ಈ PC ನೋಟಿಫಿಕೇಶನ್ ಅಂತ ಬಂತು ಅಂದಾಗ ಏಜ್ ಬಗ್ಗೆ ಅಂತೂ ತುಂಬ ಡೌಟ್ಸ್ಗಳಿತ್ತು, ಯಾವುದಕ್ಕೆ ಎಷ್ಟು ಕೊಡ್ತಾರೆ, ಹೇಗೆ ಏನು ಅಂತ. ಸೊ ಮಿನಿಮಮ್ 18 ಇಯರ್ಸ್ ಇರಬೇಕು. ನೀವು ಅಪ್ಲಿಕೇಶನ್ ಹಾಕೋ ಅಷ್ಟೊತ್ತಿಗೆ ನಿಮ್ಗೆ 18 ಇಯರ್ಸ್ ಕಂಪ್ಲೀಟ್ ಆಗಿರಬೇಕು. ನೆಕ್ಸ್ಟು GM ಕ್ಯಾಂಡಿಡೇಟ್ಸ್ಗೆ ಎಷ್ಟು ಕೊಟ್ಟಿದ್ದಾರೆ? 33 ವರ್ಷ ಕೊಟ್ಟಿದ್ದಾರೆ. ಅದಾದಮೇಲೆ ಪರಿಶಿಷ್ಟ ಜಾತಿ, SC ST ಕ್ಯಾಂಡಿಡೇಟ್ಸು ಕ್ಯಾಟಗರಿ 1. ನೆಕ್ಸ್ಟು OBC ಕ್ಯಾಂಡಿಡೇಟ್ಸು 2A 2B 3A 3B ಕ್ಯಾಂಡಿಡೇಟ್ಸ್ಗೆ 35 ವರ್ಷ ಇದೆ. ಅದಾದಮೇಲೆ ಕರ್ನಾಟಕದ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷ ಇದೆ, ಓಕೆನಾ. ಸೊ GM ಕ್ಯಾಂಡಿಡೇಟ್ಸ್ಗೆ 33, SC ST ಕ್ಯಾಟಗರಿ 1 ಮತ್ತು OBC ಕ್ಯಾಂಡಿಡೇಟ್ಸ್ಗೆ 35 ಮತ್ತು 38 ವರ್ಷ. ಯಾರು ಏನು ನಿಮ್ಮ ಅರಣ್ಯ ಪ್ರದೇಶದಲ್ಲಿ, ಕರ್ನಾಟಕದ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಜನಾಂಗದವ್ರಿಗೆ ಎಷ್ಟಿದೆ? 38 ವರ್ಷಗಳು ಇದೆ. ಏಜ್ ಬಗ್ಗೆ ದಯವಿಟ್ಟು ನೋಡಿ, ನಿಮ್ಗೆ ಅದ್ರ ಮೇಲೆ ಒಂದಿನ ಆಗಿದ್ರು ಕೂಡ ನಿಮ್ಮನ್ನ ಅವರು ತಗೊಳ್ಳೋದಿಲ್ಲ. ನೆಕ್ಸ್ಟ್ ಯಾವಾಗಲಿಂದ ಅಪ್ಲಿಕೇಶನ್ಸ್ ಓಪನ್ ಆಗ್ತಿದೆ ಅಂತಂದರೆ ಮಂಡೆಯಿಂದ ಓಪನ್ ಆಗ್ತಿದೆ,
ಓಕೆನಾ. 8ನೇ ತಾರೀಕಿಂದ ಓಪನ್ ಆಗ್ತಿದೆ. ಲಾಸ್ಟ್ ಡೇಟು ನೆಕ್ಸ್ಟ್ ಜುಲೈ 3ನೇ ತಾರೀಕು ಕೊನೆ ದಿನಾಂಕ ಇದೆ. ಅದಾದ್ಮೇಲೆ ಒಂದಿನ ಎಕ್ಸ್ಟ್ರಾ ನಿಮಗೆ ಪೇಮೆಂಟ್ನ ಮಾಡಲಿಕ್ಕೆ ಒಂದಿನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಅದಾದ್ಮೇಲೆ ಎಷ್ಟು ಇಟ್ಟಿದಪ್ಪ ಫೀಸ್ ಅಂತ ಅಂದರೆ ಇಟ್ ಈಸ್ ಆಸ್ ಎಕ್ಸ್ಪೆಕ್ಟೆಡ್. ಹೌದಲ್ವಾ. KEದಂತೂ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು 750 ರೂಪಾಯಿ ಇದ್ದೇ ಇರುತ್ತೆ. ಮಿನಿಮಮ್ 750 ರೂಪಾಯಿ ಇದ್ದೇ ಇರುತ್ತೆ. ಯಾರ್ಯಾರಿಗೆ? ಜನರಲ್ ಮೆರಿಟ್ ಅವ್ರಿಗೆ, ಮತ್ತು OBC ಕ್ಯಾಂಡಿಡೇಟ್ಸ್ಗಳಿಗೆ, SC ST ಕ್ಯಾಟಗರಿ 1 ಮತ್ತು ಮಾಜಿ ಸೈನಿಕ ಮತ್ತು ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇದೆ. ಓಕೆನಾ. ಸೊ ಇದು ಮೊದಲು ಇನ್ನೂ ಕಡಿಮೆ ಇತ್ತು, ಬಟ್ ಇವಾಗ ಜಾಸ್ತಿ ಮಾಡಿದ್ದಾರೆ. ಸೊ ಹಾಗಾದರೆ ಕೆಲವೊಬ್ರು ಸ್ಟೂಡೆಂಟ್ಸ್ಗಳಿಗೆ ಇಲ್ಲಿ ಇನ್ ಡೀಟೇಲ್ಡ್ ಆಗಿ ಸಿಲೆಬಸ್ ಕೊಟ್ಟಿಲ್ವಲ್ಲ, ಅವರು ಹೇಗೆ ಪ್ರಿಪ್ರೇಷನ್ ನಡೆಸೋದು ಅನ್ನೋದು ಕೂಡ ಸ್ವಲ್ಪ ಡೌಟ್ ಇರುತ್ತೆ. ದಯವಿಟ್ಟು ನೋಡಿ, ನಿಮ್ಗೆ ಅಲ್ಲಿ ಕೊಟ್ಟಿಲ್ದಲ್ಲರೂ ಎಕ್ಸಾಮಲ್ಲಿ ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಓಕೆನಾ. ಸೊ ಒಂದು ಸಬ್ಜೆಕ್ಟ್ ಓದಿ ಇನ್ನೊಂದು ಸಬ್ಜೆಕ್ಟ್ ದಯವಿಟ್ಟು ಬಿಟ್ಬಿಟ್ಟು ಹೋಗಬೇಡಿ. ಕರೆಂಟ್ ಅಫೇರ್ಸ್ ಕೊಟ್ಟಿಲ್ಲ ಅಲ್ಲಿ, ಕರೆಂಟ್ ಅಫೇರ್ಸ್ ಕೊಡ್ದಲ್ಲೇ ಇರ್ತಾರ, ಕರೆಂಟ್ ಅಫೇರ್ಸ್ ಕೊಟ್ಟೇ ಕೊಡ್ತಾರೆ. ಸೊ ನಮ್ಮ ಕ್ಲಾಸಸ್ಸಲ್ಲಿ ನಿಮ್ಗೆ ಅದೆಲ್ಲನೂ ಕೂಡ ಕವರ್ ಆಗುತ್ತೆ. ಸಾಮಾನ್ಯ ಜ್ಞಾನ ವಿಜ್ಞಾನ ಅಂತ ಇದೆ, ಅದು ಆ್ಯಕ್ಚುಲಿ ಜನರಲ್ ನಾಲೆಡ್ಜೇ, ಅದರಲ್ಲಿ ಎಲ್ಲ ಕೂಡ ಕವರ್ ಆಗಿರುತ್ತೆ. ಆ್ಯಂಡ್ ವಿಜ್ಞಾನ ಅಂತ ತೊಗೊಂಡ್ರೆ ನಿಮ್ಗೆ ಅದರಲ್ಲಿ ಬಯಾಲಜಿ, ಫಿಸಿಕ್ಸು, ಕೆಮಿಸ್ಟ್ರಿ, EVS, ಟೆಕ್ನಾಲಜಿ ಎಲ್ಲನೂ ಕೂಡ ಕವರ್ ಆಗಿರುತ್ತೆ. ಭೂಗೋಳ, ಯಾವ ಭೂಗೋಳ ಅಂತ ಕೊಟ್ಟಿದ್ದಾರೆ? ಕರ್ನಾಟಕ ಭೂಗೋಳ ಆಗಿರ್ಬೋದು, ಭಾರತದ ಭೂಗೋಳ ಆಗಿರ್ಬೋದು, ಫಿಸಿಕಲ್ ಜಿಯೋಗ್ರಫಿ ಆಗಿರ್ಬೋದು, ಮತ್ತು ವರ್ಲ್ಡ್ ಜಿಯೋಗ್ರಫಿ ಆಗಿರ್ಬೋದು. ಸೊ 4 ಕೂಡ ಇದೆ, ಫಿಸಿಕಲ್ಲು, ವರ್ಲ್ಡು, ಕರ್ನಾಟಕ ಮತ್ತು ಇಂಡಿಯನ್ ಜಿಯೋಗ್ರಫಿ. ಅದಾದಮೇಲೆ ಇತಿಹಾಸ, ಎಲ್ಲ ಇತಿಹಾಸ, ಏನ್ಷಿಯಂಟ್, ಮಿಡಿವಲ್, ಮಾಡರ್ನ್, ಕರ್ನಾಟಕ, ಹೌದಲ್ವಾ. ಅದಾದಮೇಲೆ ಭಾರತದ ಸಂವಿಧಾನ, ಇದು ಗೊತ್ತಿರುತ್ತೆ. ರಾಷ್ಟ್ರೀಯ ಸ್ವಾತಂತ್ರ್ಯ ಚಳುವಳಿ, ಸೊ ಇವಾಗ ಅಂದರೆ ಬ್ರಿಟಿಷ್ ಅವ್ರು ಬಂದಾದ್ಮೇಲೆ ಆ ಫ್ರೀಡಮ್ ಸ್ಟ್ರಗಲ್ ಏನಿತ್ತು ಅಲ್ಲಿ ನಡೆದಂತಹ ಮೂಮೆಂಟ್ಸ್, ಕ್ವಿಟ್ ಇಂಡಿಯಾ ಮೂಮೆಂಟ್, ನಾನ್ ಕೋಪರೇಷನ್ ಮೂಮೆಂಟ್, ಪ್ರತಿಯೊಂದು ಕೂಡ ನೀವು ನೋಡ್ಕೊಳ್ಬೇಕಾಗತ್ತೆ. ಮಾನಸಿಕ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿ, ಅದರಲ್ಲಿ ಆಕ್ಟಿವ್ ಮತ್ತು ರೀಸನಿಂಗ್ ಎರಡೂ ಕೂಡ ಇರುತ್ತೆ. PCಗಂತೂ ಮೆಂಟಲ್ ಎಬಿಲಿಟಿ ಇದ್ದೇ ಇರುತ್ತೆ. ಒಂದೊಂದ್ಸತಿ 18 ಕ್ವಶನ್ವರೆಗೂ ಕೂಡ ಕೇಳಿದ್ದಾರೆ. ಮತ್ತು ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ, ಸಿಚುಯೇಷನ್ ಬೇಸ್ಡ್ ಕ್ವಶನ್ಸ್ ಕೂಡ ರೈಸ್ ಆಗೋ ಚಾನ್ಸಸ್ ಇದೆ. ಓಕೆನಾ. ಇನ್ ಕೇಸ್ ನೀವು ಆ ಸಿಚುಯೇಷನ್ ಇತ್ತು ಅಂದರೆ ನೀವು ಯಾವ ಥರ ಡಿಸಿಷನ್ಗಳನ್ನ ತೊಗೊಳ್ತೀರಾ ಅನ್ನೋದನ್ನು ಕೇಳಬಹುದು. ಸೊ ಇದಾಗಿದ್ದಾದ್ಮೇಲೆ ಎಷ್ಟು ಮಾರ್ಕ್ಸ್ ಕೊಡ್ತಿದ್ದಾರೆ? 100 ಮಾರ್ಕ್ಸ್, 100 ಕ್ವಶನ್ಸ್. ಎಷ್ಟು ಟೈಮ್ ಇದೆ? 1.5 ಗಂಟೆ ಟೈಮ್ ಇದೆ. ಇಲ್ಲಿ ಒಂದು ಅಬ್ಸರ್ವ್ ಮಾಡಬೇಕು, ಯೂಶಲಿ ಏನಾಗ್ತಿದ್ದು HK ನಾನ್ HKದು ನಮಗೆ ಶನಿವಾರ ಇಟ್ಟು ನಾನ್ HKದು ಸಂಡೇ ಇಡ್ತಿದ್ರು ಅಲ್ವಾ ಎಲ್ಲ ಎಕ್ಸಾಮ್ಸಲ್ಲೂ. ಆದರೆ ಈ ಸತಿ ಏನು ಮಾಡಿದ್ದಾರೆ ಅಂತ ಅಂದರೆ 2ನೇ ತಾರೀಕು ಇಟ್ಟಿದ್ದಾರೆ. ಈವನ್ ನಾನ್ HKದು ಕೂಡ 2ನೇ ತಾರೀಕಿದೆ. ಬಟ್ ಇಲ್ಲೇನಾಗಿದೆ ಅಂತ ಅಂದರೆ ಅಲ್ಲಿ ನಾನ್ HK ಅವರಿಗೆ 10:30 ಇಂದ 12 ಗಂಟೆ ಅಂದರೆ 1:30 ಅದಾಗಿದ್ದಾದ್ಮೇಲೆ ಇವ್ರಿಗೆ ಮಧ್ಯಾಹ್ನನೇ ಇಟ್ಟಿದ್ದಾರೆ ಅದೇ ದಿನ. ಅರ್ಥ ಆಗ್ತಿದೆಯಾ? ಅಂದರೆ 2:30 ಇಂದ 4 ಗಂಟೆವರೆಗೂ ಇದೆ. ನಾನ್ HK ಅವ್ರಿಗೆ ಬೆಳಿಗ್ಗೆ 10:30 ಇಂದ 12 ಗಂಟೆ ಸೇಮ್ ಡೇಟೇ. ಅದೇ ಡೇಟಲ್ಲಿ ಕಲ್ಯಾಣ ಕರ್ನಾಟಕದವರೆ 2:30 ಇಂದ 4 ಗಂಟೆವರೆಗೂ ಇದೆ. ಮತ್ತು ಈ ಕಡ್ಡಾಯ ಕನ್ನಡ ಮುಂಚೆ ಏನಾಗ್ತಿತ್ತು, ಗ್ರೂಪ್ C, FDAS ಇದಕ್ಕೆ ಮಾತ್ರ ಕೇಳ್ತಿದ್ರು. ಇವಾಗ ಪೊಲೀಸ್ ಕಾನ್ಸ್ಟೇಬಲ್ಗೂ ಕೂಡ ಕೇಳ್ತಿದ್ದಾರೆ. ಸೊ ಇದಕ್ಕೆ ಡೇಟ್ ಇನ್ನೂ ಅನೌನ್ಸ್ ಮಾಡಿಲ್ಲ, ಯಾವಾಗ ಬೇಕಾದ್ರೂ ಕೂಡ ಅನೌನ್ಸ್ ಮಾಡ್ಬೋದು. ಸೊ ನೀವು ವೆಬ್ಸೈಟ್ನ ಚೆಕ್ ಮಾಡ್ತಾನೆ ಇರಬೇಕಾಗತ್ತೆ. ಆ್ಯಂಡ್ ಇನ್ನೊಂದು ಏನಂತ ಅಂದರೆ ಫಸ್ಟ್ ಲ್ಯಾಂಗ್ವೇಜ್ ಓದಿತ್ತು ಇಲ್ಲ ಸೆಕೆಂಡ್ ಲ್ಯಾಂಗ್ವೇಜ್ ಓದಿತ್ತು ಅಂದರೆ ನೀವು ಕಡ್ಡಾಯ ಕನ್ನಡ ಬರೆಯೋ ಅವಶ್ಯಕತೆ ಇಲ್ಲ. ಅಥವಾ ಇದಕ್ಕಿಂತ ಮುಂಚೆ KPSC ಅಥವಾ KEA ಏನಾದ್ರು ಎಕ್ಸಾಮ್ ಕಂಡಕ್ಟ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ VAO ಈ ಥರದಕ್ಕೆಲ್ಲ ಮಾಡಿದ್ರಲ್ವಾ, ಸೊ ಅವಾಗ ಏನಾದ್ರು ನೀವು ಎಕ್ಸಾಮ್ನ ಕ್ಲಿಯರ್ ಮಾಡಿತ್ತು ಅಂದರೂ ಕೂಡ ನೀವು ಮತ್ತೆ ಬರೆಯೋ ಅವಶ್ಯಕತೆ ಇಲ್ಲ. ಇಲ್ಲ ಅಂತ ಅಂದರೆ ಬರೀಲೇಬೇಕಾಗತ್ತೆ. ಓಕೆನಾ. ಸೊ ಇದಕ್ಕೆ ಸಂಬಂಧಪಟ್ಟಿರುವಾಗ ಏನಾದ್ರು ಡೌಟ್ಸ್ಗಳಿತ್ತು ಅಂದರೆ ದಯವಿಟ್ಟು ಇನ್ಸ್ಟಿಟ್ಯೂಷನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಋಣಾತ್ಮಕ ಮೌಲ್ಯಮಾಪನ, ನೆಗೆಟಿವ್ ಮಾರ್ಕಿಂಗ್ ಆಬ್ವಿಯಸ್ಲಿ ಗೊತ್ತಿದೆ ಎಷ್ಟಿರುತ್ತೆ, ಮೈನಸ್ ನಿಮಗೆ 0.25 ಇರ್ತಾ ಹೋಗುತ್ತೆ. ಆ್ಯಂಡ್ ಇಲ್ಲಿವರೆಗೂ ನಿಮಗೆ KA ಪ್ಯಾಟ್ರನ್ ಗೊತ್ತಿದೆ. ಸೊ ಎಷ್ಟು ಹೋಲ್ಸ್ನ ನೀವು ನೋಡ್ತೀರಾ? 5 ಹೋಲ್ಸ್ ನೋಡ್ತೀರಾ. 5th ಹೋಲ್ ಯಾವುದು ನೀವು ಮಾರ್ಕ್ ಮಾಡಬೇಕಾಗಿರೋದು. ಇನ್ ಕೇಸ್ ಏನಾದರೂ ಆ ಕ್ವಶನ್ಗೆ ನೀವು ಆನ್ಸರ್ ಮಾಡಿಲ್ಲ ಅಂತ ಅಂದರೆ ನೀವು ಇಲ್ಲ ನಾನು ಅಟೆಂಡ್ ಮಾಡಿಲ್ಲ ಅಂತ ನೀವು 5th ಹೋಲ್ನ ಮಾರ್ಕ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ನಿಮಗೆ ಎಕ್ಸ್ಟ್ರಾ ಏನಾಗುತ್ತೆ 5 ನಿಮಿಷ ಟೈಮ್ ಕೊಡ್ತಾರೆ. ನಿಮಗೆ 1.5 hour ಏನಿದೆ ಅದಾಗಿದ್ದಾದ್ಮೇಲೆ ಮತ್ತೆ ಬೆಲ್ ರ್ಯಾಂಗ್ ಆಗುತ್ತೆ, ಮತ್ತೆ 5 ನಿಮಿಷ ಟೈಮ್ ಕೊಡ್ತಾರೆ. ಅಷ್ಟರೊಳಗಡೆ ನೀವೇನು ಮಾಡಬೇಕಾಗತ್ತೆ ಅದನ್ನು ಮಾರ್ಕ್ ಮಾಡಬೇಕಾಗತ್ತೆ. ಇನ್ ಕೇಸ್ ನೀವು ಮಾರ್ಕ್ ಮಾಡಿಲ್ವಾ ಮತ್ತೆ ಏನಾಗುತ್ತೆ 0.25 ಮಾರ್ಕ್ಸು ಕಟ್ ಆಗುತ್ತೆ. ಸೊ ಓಕೆನಾ. ಸೊ ಕರೆಕ್ಟಾಗಿ ತಲೆ ನೀವು ಕಂಪ್ಲೀಟ್ಲಿ ಫೋಕಸ್ಡ್ ಆಗಿ ಇಟ್ಕೊಳ್ಳಿ. ದಯವಿಟ್ಟು ಇದನ್ನು ಮಾತ್ರ ಮರ್ತ್ಬಿಟ್ಟು ಬರಬೇಡಿ. ಇದು ಅಭ್ಯಾಸ ಇರಲ್ಲ. ನಮ್ಮ ಟೆಸ್ಟ್ ಸೀರೀಸಲ್ಲಿ ನಿಮಗೆ 5th ಹೋಲ್ ಕೂಡ ನಾವು ಕೊಟ್ಟಿರ್ತೀವಿ. ಸೊ ನಿಮ್ಗೆ ಟೆಸ್ಟ್ ಸೀರೀಸ್ ಮಾರ್ಕ್ ಮಾಡಬೇಕಾದ್ರೆ ಏನು ಮಾಡ್ತೀವಿ ಅಂತಂದರೆ ಅದನ್ನು ಕೂಡ ನಾವು ಮಾರ್ಕ್ ಮಾಡಿಸಿರ್ತೀವಿ. ಕೆಲವೊಬ್ರು ಸ್ಟೂಡೆಂಟ್ಸ್ ಅದನ್ನು ಬಿಟ್ಬಿಡ್ತಾರೆ, ಇಲ್ಲ ನೀವು ಮಾರ್ಕ್ ಮಾಡಲೇಬೇಕು. ಯಾಕಂದರೆ ಇಲ್ಲಿ ಪ್ರಾಕ್ಟೀಸ್ ಆದರೆ ಮಾತ್ರ ಏನಾಗುತ್ತೆ ಎಕ್ಸಾಮ್ ಹಾಲಲ್ಲಿ ಅದು ನೀಟಾಗಿ ಎಕ್ಸಿಕ್ಯೂಟ್ ಆಗುತ್ತೆ, ಅಲ್ಲೇ ಎಕ್ಸ್ಪೆರಿಮೆಂಟ್ ಆಗಬಾರ್ದಲ್ವಾ. ಸೊ ಅದಕ್ಕೋಸ್ಕರ ನಾವು ಏನು ಮಾಡ್ತಿದ್ದೀವಿ ಅಂತ ಅಂದರೆ ನೀವು 5th ಹೋಲ್ ಏನು KA ಪ್ಯಾಟರ್ನ್ ಇದೆ ಅದೇ ಪ್ಯಾಟರ್ನ ನಾವು ಫಾಲೋ ಮಾಡ್ತೀವಿ. ಇದಾದಮೇಲೆ
ಫಿಸಿಕಲ್ಗೆ ನಾವು ಏನೇನೆಲ್ಲ ಮಾಡಬೇಕು, ಫಸ್ಟು ರಿಟರ್ನ್ ಟೆಸ್ಟ್ ಇರುತ್ತೆ, ಅದಾಗಿದ್ದಾದ್ಮೇಲೆ ಫಿಸಿಕಲ್ ಇರುತ್ತೆ. ಸೊ ಫಿಸಿಕಲ್ಗೆ 1:5 ತಗೊಳ್ತಾರೆ, ಓಕೆನಾ. ಸೊ ಇದಕ್ಕೆ ಡೇಟ್ ಏನಿದೆ, ಲೊಕೇಶನ್ ಏನು, ಅದೆಲ್ಲನೂ ಕೂಡ ವೆಬ್ಸೈಟ್, ಯಾವುದು ಒಂದು KA ವೆಬ್ಸೈಟು, ಇನ್ನೊಂದು KSP ವೆಬ್ಸೈಟ್ನ ನೀವು ನೋಡ್ತಿರ್ಬೇಕು. ಅರ್ಥ ಆಗ್ತಿದ್ಯಾ? ಸೊ ಅದರಲ್ಲಿ ನಿಮ್ಮ ಲಿಸ್ಟ್ ಬಿಡ್ತಾರೆ, ನಿಮ್ಮ ಹೆಸರು, ಅದ್ರ ಜೊತೆ ನೀವು ಯಾವ ಲೊಕೇಶನ್ಗೆ ಹೋಗಬೇಕು ಅನ್ನೋದನ್ನ, ಡೇಟು, ಅದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ನ ಬಿಡ್ತಾರೆ. ಸೊ ನೀವು ಇದು ರಿಟರ್ನ್ ಟೆಸ್ಟ್ ಆಗಿದಾದ್ಮೇಲೆ ನೋಡ್ಕೊಳ್ಬೇಕು, ಓಕೆನಾ. ನೆಕ್ಸ್ಟು ಎಷ್ಟಿದೆ ಈ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟು, ಎಷ್ಟು ಹೈಟ್ ಇರಬೇಕು, ಎಷ್ಟು ವೆಯ್ಟ್ ಇರಬೇಕು ಅನ್ನೋದೆಲ್ಲ ನೋಡೋದಾದ್ರೆ, ಒಂದು ಯಾರ್ಯಾರಿಗೆ ಪುರುಷ ಮತ್ತು ಸೇವಾನಿರತ ಪುರುಷ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ ಎಷ್ಟಿರಬೇಕು, ಮಿನಿಮಮ್ ಹೈಟು 168, ಎದೆ ಸುತ್ತಳತೆ ನಿಮಗೆ ಗಂಡು ಮಕ್ಕಳಿಗೆ ತಗೊಳ್ತಾರೆ. ಸೊ 86 ಸೆಂಟಿಮೀಟರ್ ಪೂರ್ತಿ ವಿಸ್ತರಿಸಿದಾಗ ಕನಿಷ್ಠ ವಿಸ್ತರಣೆ 5 ಸೆಂಟಿಮೀಟರ್ ಇರಬೇಕು. ಸೊ ಹಾಗಾದ್ರೆ ಮಹಿಳಾ ಹಾಗೆ ತೃತೀಯ ಲಿಂಗ ಅಭ್ಯರ್ಥಿಗಳಿಗೇನು, ಕನಿಷ್ಠ ಎತ್ತರ ಎಷ್ಟು, 157 ಸೆಂಟಿಮೀಟರ್. ಹುಡುಗಿಯರಿಗೆ ವೆಯ್ಟ್ ಮ್ಯಾಟರ್ ಆಗುತ್ತೆ. ಸೊ 45 kg ನೀವು ಇರಲೇಬೇಕು, ಓಕೆನಾ. ಚೆನ್ನಾಗಿ ತಿಂದು ಹೋಗಿ. ನೆಕ್ಸ್ಟ್, ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಪುರುಷ ಅಭ್ಯರ್ಥಿಗಳಿಗೆ ಸ್ವಲ್ಪ ಕಡಿಮೆ ಇಟ್ಟಿದ್ದಾರೆ. ಹುಡುಗಿಯರ್ಗೆ ಏನಿದೆ ಅದಕ್ಕಿಂತ ಕೂಡ ಇನ್ನ ಕಡಿಮೆ ಇದೆ, 155 ಸೆಂಟಿಮೀಟರು. ಎದೆ ಸುತ್ತಳತೆ ಅಂತ ತಗೊಂಡಾಗ 5 ಸೆಂಟಿಮೀಟರ್ಗಳ ಕನಿಷ್ಠ ವಿಸ್ತರಿಸುವುದರೊಂದಿಗೆ ಸಂಪೂರ್ಣವಾಗಿ ಹಿಗ್ಗಿಸಿದಾಗ 75 ಸೆಂಟಿಮೀಟರ್ಗಳಿಗಿಂತ ಕಡಿಮೆ ಇರಬಾರದು, ಓಕೆನಾ. ಸೊ ಇದನ್ನೆಲ್ಲಾನು ಕೂಡ ನೀವು ನೋಡ್ಕೊಂಡು ಹೋಗಿ. ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಮಹಿಳಾ ಅಭ್ಯರ್ಥಿಗಳಿಗೆ, ಇದು ಪುರುಷ ಅಭ್ಯರ್ಥಿಗಳಿಗೆ, ಇದು ಮಹಿಳಾ ಅಭ್ಯರ್ಥಿಗಳಿಗೆ 150 ಸೆಂಟಿಮೀಟರ್ ಇದ್ರೆ ಸಾಕು, ಓಕೆನಾ. ಸೊ ಯೂಶಲಿ ಏನಾಗುತ್ತೆ, ಟ್ರೈಬ್ಸ್ಗಳು ಅಷ್ಟು ಹೈಟ್ ಇರೋದಲ್ಲ ಅಲ್ಲ, ಅದಕ್ಕೋಸ್ಕರ. ನೆಕ್ಸ್ಟ್, ಎಂಡ್ಯೂರೆನ್ಸ್ ಟೆಸ್ಟ್. ನೀವು ಓಕೆ ಅಷ್ಟು ನೀವು ಹೈಟ್ ಇದ್ದೀರಾ, ಮತ್ತೆ ಅಷ್ಟು ಎದೆ ಸುತ್ತಳತೆ ಇದೆ, ಅಷ್ಟು ವೆಯ್ಟ್ ಇದೆ ಹುಡುಗಿರ್ಗೆ ಅಂತ ಅಂದಮೇಲೆ ನೆಕ್ಸ್ಟ್ ನಿಮಗೆ ನೋಡೋದೇ ಏನು, ಎಂಡ್ಯೂರೆನ್ಸ್ ಟೆಸ್ಟ್. ರನ್ನಿಂಗು, ಲಾಂಗ್ ಜಂಪ್, ಹೈ ಜಂಪ್ ಮತ್ತೆ ಶಾರ್ಟ್ ಪುಟ್, ಇದರಲ್ಲಿ 3ನ ಕನ್ಸಿಡರ್ ಮಾಡ್ತಾರೆ. ಸೊ ರನ್ನಿಂಗ್ ತಗೊಳ್ಳೇಬೇಕು. 1600 ಮೀಟರ್ ಯಾರಿಗಿದು, ಪುರುಷ ಮತ್ತು ಸೇವಾನಿರತ ಪುರುಷ ಅಭ್ಯರ್ಥಿಗಳಿಗೆ, ಓಕೆನಾ. ಸೊ 1600 ಮೀಟರ್ ಓಡ್ಬೇಕು ಅವರು. ಎಷ್ಟು ನಿಮಿಷದಲ್ಲಿ, 6 ನಿಮಿಷ 30 ಸೆಕೆಂಡ್. ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತ, ಇವೆರಡರಲ್ಲಿ ಒಂದನ್ನ ತಗೊಳ್ತಾರೆ. ಎತ್ತರ ಜಿಗಿತ ಆದ್ರೆ 1.20 ಮೀಟರ್ಗಿಂತ ಕಡಿಮೆ ಇರಬಾರ್ದು, ಓಕೆನಾ, ಎತ್ತರ ಜಿಗಿತ. ಉದ್ದ ಜಿಗಿತ 3.80 ಮೀಟರ್ ಮಿನಿಮಮ್ ಇರಬೇಕಾಗತ್ತೆ. 3 ಆಪರ್ಚುನಿಟಿ ಕೊಡ್ತಾರೆ ಇದಕ್ಕೆ, ಓಕೆನಾ. ಸೊ 3 ಆಪರ್ಚುನಿಟಿ ಒಳಗಡೆ ನೀವು ಕ್ಲಿಯರ್ ಮಾಡ್ಕೊಳ್ಳೇಬೇಕು. ಇಲ್ಲ ಅಂತ ಅಂದ್ರೆ ಏನಾಗುತ್ತೆ, ಕನ್ಸಿಡರ್ ಮಾಡೋದಿಲ್ಲ. ನೀವು ರಿಟರ್ನ್ ಟೆಸ್ಟ್ ಅಲ್ಲಿ ಕ್ವಾಲಿಫೈ ಆಗಿ ಫಿಸಿಕಲ್ ಆಗಿಲ್ಲ ಅಂತ ಅಂದ್ರೆ ಕಂಪ್ಲೀಟ್ಲಿ ಅದು ಆಗಿಲ್ಲ ಅಂತಾನೆ ಲೆಕ್ಕ, ಓಕೆನಾ. ಸೊ ಇಲ್ಲಿ ರಿಟರ್ನ್ ಎಷ್ಟು ಮುಖ್ಯನೋ ಫಿಸಿಕಲ್ ಕೂಡ ಅಷ್ಟೇ ಮುಖ್ಯ. ನೆಕ್ಸ್ಟ್, ಶಾರ್ಟ್ ಪುಟ್ ಅಂತ ತಗೊಂಡಾಗ ಹುಡುಗರಿಗೆ ಅದು ಎಷ್ಟು ವೆಯ್ಟ್ ಇರುತ್ತೆ, 7.26 kg ಇರುತ್ತೆ. ಎಷ್ಟು ದೂರ ಎಸಿಬೇಕು ನೀವು, 5.60 ಮೀಟರ್ಸ್ ಮಿನಿಮಮ್ ಎಸಿಬೇಕಾಗುತ್ತೆ. ಇದಕ್ಕೂ ಕೂಡ ನಿಮಗೆ 3 ಆಪರ್ಚುನಿಟೀಸ್ ಕೊಡ್ತಾರೆ. ಅದ್ರೊಳಗಡೆ ನೀವೇನು ಮಾಡಬೇಕಾಗುತ್ತೆ, ಕ್ಲಿಯರ್ ಮಾಡ್ಕೊಳ್ಳೇಬೇಕು. ಐ ವಿಶ್ ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿ ಮಾಡಿ ಎಕ್ಸಾಮ್ಸು, ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ. ನೆಕ್ಸ್ಟ್ CRDR ಕೂಡ ಕಾಲ್ ಫಾರ್ಮ್ ಮಾಡೋ ಚಾನ್ಸಸ್ ಇದೆ. ಆ್ಯಂಡ್ ಸಿವಿಲ್ಗೆ ಹುಡುಗಿರು ಕೂಡ ಕಾಂಪೀಟ್ ಮಾಡೋದ್ರಿಂದ ತುಂಬ ಜನ ವೆಯ್ಟ್ ಮಾಡ್ತಾರೆ. ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳಷ್ಟು ಜನ ವೆಯ್ಟ್ ಮಾಡ್ತಿರ್ತೀರ. ಸೊ ಇದೊಂದು ಒಳ್ಳೆ ಆಪರ್ಚುನಿಟಿ. ದಯವಿಟ್ಟು ಈ ಟೈಮಿಂಗ್ಸಲ್ಲಿ ಡಿಸ್ಟ್ರಾಕ್ಟ್ ಆಗ್ದಲೆ ಕಂಪ್ಲೀಟ್ಲಿ ಫೋಕಸ್ಡ್ ಆಗಿರಿ. ಏನೇ ಇದ್ರು ಅದಕ್ಕೆ ಸೆಕೆಂಡ್ ಪ್ರಿಯಾರಿಟಿ ಕೊಡಿ. ಫಸ್ಟ್ ಪ್ರಿಯಾರಿಟಿ ಯಾವತ್ತೂ ಕೂಡ ಎಕ್ಸಾಮ್ ಕ್ಲಿಯರ್ ಮಾಡೋದು. ಈ ಒಂದು ಜಾಬ್ ತಗೊಂಡ್ರೆ ಮಿಕ್ಕಿದ ಪ್ರಾಬ್ಲಮ್ಸ್ಗಳೆಲ್ಲ ಆರಾಮಾಗಿ ಅದ್ರ ಪಾಡಿಗೆ ಅದೇ ಕಡಿಮೆ ಆಗ್ತಾ ಹೋಗುತ್ತೆ, ಓಕೆನಾ. ಸೊ ಫಸ್ಟ್ ಪ್ರಿಯಾರಿಟಿ ಯಾವಾಗಲೂ ಕೂಡ ಈ ಜಾಬಿಗೆ ಇರಲಿ. ಮಹಿಳಾ ಮತ್ತು ತೃತೀಯ ಲಿಂಗ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಎಂಡ್ಯೂರೆನ್ಸ್ ಟೆಸ್ಟ್ ಏನಿದೆ ಅಂತ ಅಂದ್ರೆ, ಎಷ್ಟು ದೂರ ಓಡ್ಬೇಕು ಅವರು, 400 ಮೀಟರ್ ಓಡ್ಬೇಕು. ಎಷ್ಟು ನಿಮಿಷ ಟೈಮ್ ಕೊಡ್ತಿದ್ದಾರೆ, 2 ನಿಮಿಷ ಕೊಡ್ತಿದ್ದಾರೆ. ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತ, ಎರಡರಲ್ಲಿ ಒಂದನ್ನು ತಗೊಳ್ತಾರೆ. ಎತ್ತರ ಜಿಗಿತದಲ್ಲಿ ನೋಡಿ 0.90 ಮೀಟರ್ ಹೈಟ್ ಏನ್ ಮಾಡ್ಬೇಕಾಗತ್ತೆ, ನೀವು ನಿಗಿಬೇಕಾಗತ್ತೆ. ಉದ್ದ ಜಿಗಿತ ಬಂತಂದ್ರೆ 2.50 ಮೀಟರ್ ಇರುತ್ತೆ. 3 ಅವಕಾಶ ಮಾತ್ರ ಇವರು ನಿಮ್ಗೆ ಕೊಡ್ತಾರೆ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್, ಗುಂಡು ಎಸೆತ, ಶಾರ್ಟ್ ಪುಟ್. ಹುಡುಗಿರ್ದು 4 kg ಇರುತ್ತೆ. ಎಷ್ಟು ದೂರ ಎಸಿಬೇಕು ಅವರು, 3.75 ಮೀಟರ್ ಅಷ್ಟು ಅವರು ದೂರ ಎಸಿಬೇಕಾಗತ್ತೆ. ಅವ್ರಿಗೂ ಕೂಡ 3 ಅವಕಾಶನ ಕೊಡ್ತಿದ್ದಾರೆ, ಓಕೆನಾ. ಸೊ ಇದಿಷ್ಟು ಕೂಡ ಪೊಲೀಸ್ ಕಾನ್ಸ್ಟೇಬಲ್ ರಿಲೇಟೆಡ್ ನಿಮ್ಮ ನೋಟಿಫಿಕೇಶನ್ ಅಲ್ಲಿ ಏನಿದೆಯೋ ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದು ಬಿಟ್ಟು ದಯವಿಟ್ಟು ಏನಾದ್ರು ನಿಮಗೆ ಡೌಟ್ಸ್ಗಳಿತ್ತು ಅಂತ ಅಂದರೆ ಇನ್ಸ್ಟಿಟ್ಯೂಷನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. HK ಮತ್ತು ನಾನ್ HK ನೋಟಿಫಿಕೇಶನ್ಗೆ ಇನ್ನೇನು ಡಿಫ್ರೆನ್ಸ್ ಇಲ್ಲ. ಜಸ್ಟು ನಂಬರ್ ಆಫ್ ಪೋಸ್ಟ್ ಮತ್ತು ನಿಮ್ಗೆ ಏನಾಗುತ್ತೆ ಎಕ್ಸಾಮ್ ಟೈಮಿಂಗ್ಸ್ ಮಾತ್ರ ಡಿಫರ್ ಆಗ್ತದೆ. ಮಿಕ್ಕಿರೋದೆಲ್ಲನೂ ಕೂಡ ಸೇಮ್ ಏನೇನೆ. ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್.
ತುಂಬ ಚೆನ್ನಾಗಿ ಓದ್ಕೊಳ್ಳಿ. ಎಕ್ಸಾಮಿಗೆ ವಿಶ್ ಮಾಡೋದಕ್ಕಿಂತ ಮುಂಚೆ ಏನು ನಿಮ್ಮ ಪ್ರಿಪ್ರೇಷನ್ಗೆ ವಿಶ್ ಮಾಡೋದು ಅದು ತುಂಬ ಮುಖ್ಯ ಆಗುತ್ತೆ. ಸೊ ದಯವಿಟ್ಟು ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಎಕ್ಸಾಮ್ ಬರೀರಿ. ಆ್ಯಂಡ್ ಯಾರ್ಯಾರಿಗೆ ಕ್ಲಾಸಸ್ ಹಾಗೆ ಟೆಸ್ಟ್ ಸೀರೀಸ್ ರಿಕ್ವೈರ್ಮೆಂಟ್ ಇದೆ ದಯವಿಟ್ಟು ಇನ್ಸ್ಟಿಟ್ಯೂಷನ್ನ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ನಿಮ್ಮ ಪ್ರಿಪ್ರೇಷನ್ ಹೆಲ್ಪ್ ಆಗಲಿಕ್ಕೆ ವೆಬಿನಾರ್ ಕೂಡ ಕಂಡಕ್ಟ್ ಮಾಡ್ತಿದ್ದೀವಿ. ನಾಳೆ ಸಂಜೆ 6 ಗಂಟೆಗೆ ನಿಮ್ಗೆ ಇರ್ತಾ ಹೋಗುತ್ತೆ. 7th ಜೂನ್ ಭಾನುವಾರ ಇರುತ್ತೆ. ಸೊ ಸಂಜೆ 6 ಗಂಟೆಗೆ ನಿಮ್ಗೆ ಆನ್ಲೈನ್ ವೆಬಿನಾರ್ನ ನಾವು ಕಂಡಕ್ಟ್ ಮಾಡ್ತಿದ್ದೀವಿ. ಏನೇ ಇತ್ತು ಅಂದರೂ ದಯವಿಟ್ಟು ಇನ್ಸ್ಟಿಟ್ಯೂಷನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ನಿಮ್ಮ ಕ್ವೈರೀಸ್ ಏನಾದ್ರು ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಲ್ ಸಿ ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.